ರಾಜ್ಯಾದ್ಯಂತ ಶ್ರೀರಾಮನ ಆರಾಧನೆ. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ರಾಜಾಜಿನಗರ ಕ್ಷೇತ್ರದ ಮಂಜುನಾಥ್ ನಗರ ಶ್ರೀರಾಮನ ಸೇವಾ ಸಮಿತಿ ವತಿಯಿಂದ ಶ್ರೀರಾಮನಿಗೆ ವಿಶೇಷ ಪೂಜೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗಿನಿಂದಲೇ ರಾಮನಿಗೆ ಹೋಮ, ಹವನ, ಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ ಮತ್ತು ಭಕ್ತಾದಿಗಳಿಗೆ ಮಜ್ಜಿಗೆ ಪಾನಕ ಮತ್ತು ಪ್ರಸಾದ ವಿನಿಯೋಗವನ್ನು ಏರ್ಪಡಿಸಲಾಗಿತ್ತು. ಅಯೋಧ್ಯೆ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ದೊಡ್ಡ ಎಲ್ಇಡಿ ಪರದೆ ಮೂಲಕ ಪ್ರಸಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಡಿವಾಳ ಖಡ್ಗ ಪತ್ರಿಕೆಯ ಸಂಪಾದಕರು ಮತ್ತು ಶ್ರೀ ರಾಮ ಸೇವಾ ಸಮಿತಿ ಅಧ್ಯಕ್ಷರಾದ ಚಂದ್ರಶೇಖರ್, ಉಪಾಧ್ಯಕ್ಷರಾದ ವೆಂಕಟೇಶಪ್ಪ, ಅಣ್ಣಮ್ಮದೇವಿ ಅರ್ಚಕರಾದ ಸೂರಿ, ಆರ್ಆರ್ ವಧುವರರ ಕೇಂದ್ರದ ಅಧ್ಯಕ್ಷರಾದ ಪಾಪಣ್ಣ ಉಪಸ್ಥಿತರಿದ್ದರು. ಶ್ರೀರಾಮ ಸೇವಾ ಸಮಿತಿಯಿಂದ ಮಂಜುನಾಥರ ನಾಗರಿಕರು ಮತ್ತು ಆಲ್ ಓವರ್ ಇಂಡಿಯಾ ಅಭಿಮಾನಿಗಳು, ಇಡೀ ದೇಶದ ಜನತೆ ಎಲ್ಲ ಹೇಳಿ ಇದೊಂದು ವಿಶೇಷವಾಗಿ ದೊಡ್ಡ ಹಬ್ಬದ ಆಚರಣೆ ಮಾಡಬೇಕು ಅಂತ ಹೇಳಿ ಇಡೀ ಸ್ವಯಂ ಸೇವಕರಾಗಿ ಹಬ್ಬನ ಮಾಡ್ತಾಯಿದ್ದಾರೆ. ರಾಮಂದು ಈ ರಾಮನ ಹಬ್ಬ ಆಚರಣೆ ಮಾಡೋದಕ್ಕೆ ಇಡೀ ಈ ಬಗ್ಗೆ ಯಾರು ಹೋರಾಟ ಮಾಡಿದ್ರು ಅವ್ರಿಗೆಲ್ಲರಿಗೂ ಒಂದು ಅಭಿನಂದನೆಗಳು ಹೇಳ್ತೀವಿ, ಶುಭಾಶಯಗಳು ಹೇಳ್ತೀವಿ. ಮತ್ತು ಈಗ ಅವರ ದೇವಸ್ಥಾನ ಓಪನ್ ಆಗ್ತಾ ಇರೋದಕ್ಕೆ ಇಡೀ ಇದಕ್ಕೆ ಒಂದು ಹಬ್ಬ ವಾತಾವರಣ ಸೃಷ್ಟಿಯಾಗಲಿ, ಇದೊಂದು ದಾಖಲೆ ಆಗಿಬಿಟ್ಟು ಪ್ರತಿ ವರ್ಷವೂ ಈ ರಾಮನವಮಿ ಹಬ್ಬ ಏನು ಇದಾಗ್ತಾ ಇದೆಯೋ ಅದನ್ನು ಹಬ್ಬದ ಥರನೇ ಒಂದು ಸ್ಯಾಂಕ್ಷನ್ ಮಾಡಿ ದಿನಾಚರಣೆ ಥರ ಆಗೋ ಥರ ಒಂದು ಇದು ಮಾಡಲಿ ಅಂತೇಳಿ ನಾವು ಈ ಸಂದರ್ಭ ಕೇಳ್ಕೊಳ್ತೀವಿ. ಸಂಸ್ಥೆ ಇವತ್ತು ಭಾರತೀಯರ ಕನಸು ಇವತ್ತು ನನಸಾಗಿದೆ. ಹೇಳಿ ಸರ್. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಶ್ರೀರಾಮ ಸಮಿತಿಯಿಂದ ಮಡಿವಾಳ ಖಡ್ಗ ಮತ್ತು ಅವರ ಸಂಘಟಕರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದೊಂದು ಸಂತೋಷದ ದಿನ. ಇಡೀ ಭಾರತ ದೇಶಕ್ಕೆ ಒಂದು ಹಬ್ಬದ ದಿನ. ಪ್ರತಿಯೊಬ್ಬರೂ ಇವತ್ತಿನ ನಂದಾದೀಪ ಅಂಟಿಸ್ತಾರೆ. ರಾಮರ ಕೈ ಮುಗಿದು ಸೀತಾರಾಮಾಂಜನಿಗೆ ಕೈ ಮುಗಿದು ಈ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಸುಮಾರು 500 ವರ್ಷಗಳಿಂದನೂ ಇದನ್ನು ಭಾರಿ ಗಲಾಟೆ ಒಳಗೆ ನಡೀತಾ ಇತ್ತು. ಈ ಮೋದಿಯವರು ಬಂದು ಇದನ್ನು ಪ್ರತಿಷ್ಠಾಪನೆ ಮಾಡಿ ನಮ್ಮ ಇಡೀ ಭಾರತಕ್ಕೆ ಒಳ್ಳೆಯದಾಗಲಿ ಅಂತ ಮಾಡಿದ್ದಾರೆ.